ಮೊನ್ನೆ ಚಳಿಗಾಲದ ಅಧಿವೇಶನದಲ್ಲಿ ವಿಬಿಜಿ ರಾಮ್ಜಿ ಅಂತ ಹಳೆಯ ಒಂದು ಮನ್ರೇಗಾ ಏನಿತ್ತು ಸಾಕಷ್ಟು ಬದಲಾವಣೆಗಳನ್ನು ತಂದು ಕೇಂದ್ರ ಸರ್ಕಾರ ವಿಶೇಷವಾದಂಥ ಒಂದು ಕಾನೂನನ್ನು ಜಾರಿಗೆ ತಂದು ಈ ಕಾರ್ಯಕ್ರಮವನ್ನು ಜಾರಿ ತಂದಿದ್ದು ಪ್ರಪಂಚದ ಅನೇಕ ರಾಷ್ಟ್ರಗಳು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದು ತಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ. ಈ ವಿಚಾರದಲ್ಲಿ ಈಗಾಗಲೇ ನಮ್ಮ ಸಂಘಟನೆಯಿಂದ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲೂ ಕೂಡ ನೆಚ್ಚಿನ ಶಾಸಕರುಗಳು, ನಮ್ಮ ಪಕ್ಷದ ಪದಾಧಿಕಾರಿಗಳು ಸಾಕಷ್ಟು ವಿಚಾರವನ್ನ ತರುವಂತ ಪ್ರಯತ್ನವನ್ನ ಮಾಡಿ ಸ್ಪಷ್ಟತೆಯನ್ನ ನಮ್ಮ ಕೇಂದ್ರ ಸರ್ಕಾರದ ಮೋದಿಜಿಯವರ ನಿಲುವನ್ನ ಪತ್ರಿಕಾ ಮಾಧ್ಯಮದ ಮುಖಾಂತರ ಜನರಿಗೆ ಮುಟ್ಟಿಸುವಂತ ಕಾರ್ಯವನ್ನ ಮಾಡಿದ್ದಾರೆ. ಇಷ್ಟಾದರೂ ಕೂಡ ಇನ್ನೂ ಕೂಡ ಕಾಂಗ್ರೆಸ್ಸಿನ ಮುಖಂಡರುಗಳು ಅಲ್ಲಿ ಇಲ್ಲಿ ಹಗುರ ಮಾತಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಪ್ರತಿಭಟನೆಯನ್ನು ನಾವು ರಾಜ್ಯಾದ್ಯಂತ ತೆಗೆದುಕೊಳ್ತಾ ಇದ್ದೀವಿ ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರದ ಚೌಕಟ್ಟಿನಲ್ಲೇ ಈ ಕಾರ್ಯಕ್ರಮವನ್ನ ಪ್ರತಿಭಟನೆಯನ್ನ ತೆಗೆದುಕೊಳ್ತೀವಿ ಅಂತ ಹೇಳಿ ಪತ್ರಿಕಾಗೋಷ್ಠಿಯನ್ನು ಕೂಡ ನಮ್ಮ ಪತ್ರಿಕೆಯಲ್ಲಿ ನಾವೆಲ್ಲ ಕೂಡ ಕೇಳಿದೀವಿ, ನೋಡಿದ್ದೀವಿ. ಹಾಗಾಗಿ ತಮ್ಮ ಮುಖಾಂತರ ಕೆಲವು ವಿಚಾರಗಳನ್ನ ಸ್ಪಷ್ಟತೆಯನ್ನ ಕೊಡಬೇಕಾಗಿರೋದು ಒಬ್ಬ ಸಂಸತ್ ಸದಸ್ಯನಾಗಿ ನನ್ನ ಕರ್ತವ್ಯ. ಹಾಗಾಗಿ ತಾವೆಲ್ಲರೂ ಕೂಡ ಬೆಳಗ್ಗೆನೆ ಕರೆದಂತ ಪತ್ರಿಕಾಗೋಷ್ಠಿಗೆ ತಮಗೆ ಮತ್ತೊಮ್ಮೆ ನಾನು ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ, ಈಗಾಗಲೇ ತಮಗೆ ಗೊತ್ತಿದೆ ವಿಬಿಜಿ ರಾಮ್ಜಿ ವಿಕಸಿತ ಭಾರತ ಗ್ಯಾರಂಟಿ ರೋಜ್ಗಾರ್ ಮತ್ತೆ ಆಜೀವಿಕಾ ಮಿಷನ್ ಗ್ರಾಮೀಣ, ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮನ್ರೇಗಾ ಅದರಲ್ಲಿದ್ದಂಥ ಲೋಪದೋಷಗಳನ್ನ, ನ್ಯೂನತೆಗಳನ್ನ ಸರಿ ಮಾಡುವಂತ ಒಂದು ಮುಖಾಂತರ ನಮ್ಮ ಗ್ರಾಮೀಣ ಜನರಿಗೆ ಒಂದು ಹೆಚ್ಚಿನ ಒಂದು ಅನುಕೂಲವನ್ನ ಮಾಡೋಕ್ಕೋಸ್ಕರ ಮತ್ತೆ ಇನ್ನೂ ಹೆಚ್ಚಿನ ಒಂದು ಅಭಿವೃದ್ಧಿ ಕಾರ್ಯಗಳನ್ನ ಜಾರಿ ತರುವಂತ ದಿಕ್ಕಿನಲ್ಲಿ ಈ ಒಂದು ನೂತನವಾದಂತ ವಿಬಿಜಿ ರಾಮ್ಜಿ ಕಾರ್ಯವನ್ನ ಜಾರಿ ತರುವಂತ ಪ್ರಯತ್ನ ಮೊನ್ನೆ ಚಳಿಗಾಲದ ಅಧಿವೇಶನದಲ್ಲಿ ಆಗಿದ್ದು ಸ್ಪಷ್ಟವಾಗಿ ಪಾರ್ಲಿಮೆಂಟಲ್ಲಿ ಡಿಸ್ಕಷನ್ ಆಯಿತು. ಇಡೀ ನಮ್ಮ ರಾಷ್ಟ್ರದ ಜನ ಅದನ್ನ ತಮ್ಮ ಮಾಧ್ಯಮದ ಮುಖಾಂತರ ಲೈವ್ ಆಗಿ ನೋಡುವಂತ ಒಂದು ವ್ಯವಸ್ಥೆಯನ್ನು ಕೂಡ ಇದ್ದಿದ್ದು ಜನರಿಗೆ ಈಗಾಗಲೇ ಮನದಂಡನೆ ಆಗಿದೆ. ಇಂಥ ಒಂದು ಉತ್ತಮ ಯೋಜನೆಯನ್ನ ಕೇವಲ ರಾಜಕಾರಣಕ್ಕೋಸ್ಕರ ಕಾಂಗ್ರೆಸ್ ವಿರೋಧವನ್ನು ವ್ಯಕ್ತಪಡಿಸಿ ಅವರ ಒಂದು ರಾಜಕೀಯ ದಿವಾಳಿತನಕ್ಕೆ ಇದು ಕೂಡ ಒಂದು ದೊಡ್ಡ ಒಂದು ಉದಾಹರಣೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ವಿಬಿಜಿ ರಾಮ್ಜಿ ಇಲ್ಲಿ ಗಾಂಧೀಜಿಯವರ ಬದಲು ಇಂಗ್ಲಿಷ್ನಲ್ಲಿ ಅಬ್ರಿವೇಷನ್ ಅಂತ ನಾವು ಹೇಳ್ತೀರಿ, ಅಂದ್ರೆ ಕನ್ನಡದಲ್ಲಿ ಸಂಕೇತ ಅಕ್ಷರ, ಅಂದ್ರೆ ಫುಲ್ ಫಾರ್ಮ್ ಅನ್ನ ಅದನ್ನ ಆ ಒಂದು ಅಬ್ರಿವೇಷನ್ ಅನ್ನ ರಾಮ್ ಅಂತ ಹೇಳಿ ಅಲ್ಲಿ ಬರುವಂತ ಪ್ರಯತ್ನ ಆಗಿದೆ. ಅದಕ್ಕೋಸ್ಕರ ರಾಮ್ ಅಂತ ಬಂದಿದ್ದಕ್ಕೆ ಈ ಕಾಂಗ್ರೆಸ್ ಇದನ್ನ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆಯಾ ಅಂತ ಹೇಳಿ ಎಲ್ಲರೂ ಕೂಡ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಅಕಸ್ಮಾತ್ ಮಹಾತ್ಮ ಗಾಂಧೀಜಿಯವರು ಇದ್ದರೂ ಕೂಡ ಅವರು ಕೂಡ ಇದಕ್ಕೆ ಆಕ್ಷೇಪಣೆ
ಎತ್ತುತ್ತಿಲ್ಲ ಅಂತೇಳಿ ನನಗೆಲ್ಲ ಒಂದ್ ಕಡೆ ಅನಿಸ್ತಾ ಇದೆ. ಯಾಕೆಂದ್ರೆ ಗಾಂಧೀಜಿಯವರ ಉಸಿರೇ ರಘುಪತಿ ರಾಘವ ರಾಜಾರಾಮ್ ಪತೀತ ಪಾವನ ಸೀತಾರಾಮ್ ಅಂತೇಳಿ ಕೊಟ್ಟಂತ ಗಾಂಧೀಜಿಯವರು ಈ ಒಂದು ಯೋಜನೆಯಿಂದ ಜನರಿಗೆ ಎಷ್ಟು ಒಳ್ಳೇದಾಗ್ತಾ ಇದೆ, ಎಷ್ಟು ಸುಧಾರಣೆ ಆಗ್ತಾ ಇದೆ, ದೇಶಕ್ಕೆ ಯಾವ ರೀತಿಯಂತ ಒಂದು ಪರಿವರ್ತನೆ ಈ ಕಾರ್ಯಕ್ರಮದ ಮುಖಾಂತರ ಸಾಧ್ಯ, ಇವುಗಳ ಒಂದು ಆಧಾರದ ಮೇಲೆ ತಾತ್ವಿಕವಾಗಿ ತಾರ್ಕಿಕವಾಗಿ ಏನೇ ಸಂದೇಹ ಒಂದು ಸಂಶಯ ಆಕ್ಷೇಪಣೆಗಳಿದ್ರೂ ಕೂಡ ಕೇಂದ್ರ ಸರ್ಕಾರ ಸ್ಪಷ್ಟನೆಯನ್ನ ಕೊಡುವಂತ ಕೆಲಸವನ್ನು ಈಗ ಆಲ್ರೆಡಿ ಮಾಡಿದೆ. ಇನ್ನೂ ಕೂಡ ಏನಾದರೂ ಇದ್ರೆ ಸ್ಪಷ್ಟತೆಯನ್ನ ಈ ಕಾರ್ಯಕ್ರಮದಲ್ಲಿ ಕೊಡ್ಲಿಕ್ಕೆ ನಮ್ಮ ಕೇಂದ್ರ ಸರ್ಕಾರ ತಯಾರಿದೆ.